ಕೋಟೆಕಾರು ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ್ದಂತಹ ಮಂಗಳೂರು ದರೋಡೆಕೋರರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯ ಆಗಿದೆ. ಈಗ ಮೂವರೇನು ಸೆರೆ ಸಿಕ್ಕಿದ್ದಾರೆ. ಈಗ ದರೋಡೆಕೋರರ ಫೋಟೋ ಕೂಡ ಟಿವಿ9ಗೆ ಲಭ್ಯ ಆಗಿದೆ. ದರೋಡೆಕೋರ ಮುರುಗನ್ ಮತ್ತು ರಾಜೇಂದ್ರ ಫೋಟೋ ಟಿವಿ9ಗೆ ಲಭ್ಯ ಆಗಿದೆ. ಈ ರಾಜೇಂದ್ರ ಕಾರ್ನಿಂದ ಇಳಿದು ಬೈಕ್ ಹತ್ತಿ ಓಡ್ ಹೋಗ್ತಾನಲ್ಲ ಆ ವ್ಯಕ್ತಿ. ಮುರುಗನ್ ಕೂಡ ಪ್ರಮುಖವಾದಂತಹ ಆರೋಪಿ. ಈ ಮಂಗಳೂರು ದರೋಡೆಕೋರರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಟಿವಿ9ಗೆ ಲಭ್ಯ ಆಗಿದೆ. ಕೋಟೆಕಾರು ಬ್ಯಾಂಕ್ಗೆ ನುಗ್ಗಿ ದರೋಡೆ ಮಾಡಿದ್ದಂತಹ ಇವರೇ, ಈ ವ್ಯಕ್ತಿಯೇ ದರೋಡೆಕೋರ ಮುರುಗನ್ ಮತ್ತು ರಾಜೇಂದ್ರ. ಇಬ್ಬರ ಫೋಟೋ ಕೂಡ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ಗಮನಿಸ್ತಾ ಇದ್ದೀವಿ ನಾವು ಟಿವಿ9ನ ಸ್ಕ್ರೀನ್ನಲ್ಲಿ. ಇವರಿಬ್ಬರೇ ಮಂಗಳೂರು ದರೋಡೆಕೋರ ತಂಡದಲ್ಲಿ ಇದ್ದಂಥವರು. 6 ಜನ ಇದ್ರು ಅನ್ನೋ ಮಾಹಿತಿ, ಅದರಲ್ಲಿ 3 ಜನರನ್ನ ಬಂಧಿಸಲಾಗಿದೆ. ಅವರಲ್ಲಿ ಇಬ್ಬರ ಫೋಟೋ, ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯ ಆಗಿದೆ. ಈಗಾಗಲೇ ಇವರನ್ನ ಸೆರೆ ಹಿಡಿಯಲಾಗಿದೆ. ಉಳಿದವರಿಗಾಗಿ ಬಲೆ ಬೀಸಲಾಗಿದೆ. ಮಂಗಳೂರಿನಲ್ಲಿ ದರೋಡೆ ಮಾಡಿ ಅಲ್ಲಿಂದ 700 ಕಿಲೋಮೀಟರ್ ಕಾರ್ನಲ್ಲಿ ಪರಾರಿಯಾಗಿದ್ರು. ಮಾರ್ಗ ಮಧ್ಯೆ ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂತ ಹೇಳಿ ಈ ರಾಜೇಂದ್ರ ಬೈಕ್ ಹತ್ತು ಬಿಡ್ತಾನೆ. ಸ್ಥಳೀಯ ಯಾವುದೋ ಬೈಕ್ನ ಸವಾರನ ಸಹಾಯದಿಂದ ರೈಲ್ವೆ ಸ್ಟೇಷನ್ ತಲುಪ್ತಾನೆ. ಅಲ್ಲಿಂದ ಮತ್ತೊಂದು ಊರಿಗೆ. ಈ ರೀತಿ ಮಂಗಳೂರಿಂದ ಮುಂಬೈಯಿಂದ ತಮಿಳುನಾಡು ಹೀಗೆ ಸುತ್ತಾಟ ನಡೆಸಿ ದಾರಿ ತಪ್ಪಿಸೋ ಪ್ರಯತ್ನ ಮಾಡಿದ್ರು. ಆದರೆ ತಿರುವನಂತಪುರದಲ್ಲಿ ಸೆರೆ ಸಿಕ್ಕಿದ್ದಾರೆ. ಖಾಕಿ ಬಲೆಗೆ ಬಿದ್ದಿದ್ದಾರೆ ಈ ದರೋಡೆಕೋರರು. ಅವರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋವನ್ನ ನೋಡ್ತಾ ಇದ್ದೀವಿ. ಹಾಡು ಹಗಲೇ ಬ್ಯಾಂಕ್ ನುಗ್ಗಿ ದರೋಡೆ ಮಾಡ್ತಾರೆ ಅಂತಂದ್ರೆ ಇವರಿಗೆ ಪೊಲೀಸರ ಭಯವೇ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ರು. ಈಗ ಪೊಲೀಸರು ದಾಳಿ ನಡೆಸಿ ಇವರನ್ನ ಸೆರೆ ಹಿಡಿದಿದ್ದಾರೆ. ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಮುರುಗನ್ ಮತ್ತು ರಾಜೇಂದ್ರ ಇಬ್ಬರು ದರೋಡೆಕೋರರ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯ ಆಗಿದೆ. ಇದೇನು ಬಹಳ ದೊಡ್ಡ ತಂಡನ, ಪ್ರೊಫೆಷನಲ್ಸ್ ಇವರು. ಯಾಕಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಮಂಗಳೂರಿಗೆ ಮುಂಚೆನೆ ಬಂದು ಬ್ಯಾಂಕ್ ಸುತ್ತಮುತ್ತ ಓಡಾಡಿ ಇದರ ಕಿಂಗ್ ಪಿನ್ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿರ್ತಾನೆ.